ಹನುಮಂತ ದೇವರು ಲಂಕಾಪಟ್ಟಣದ ದ್ವಾರಕ್ಕೆ ಬಂದಿಳಿದಿದ್ದಾರೆ. ಲಂಕಾಪಟ್ಟಣದ ಪ್ರಾಕಾರದಂತೆ ಇದ್ದಂತಹ ಲಂಬ ಪರ್ವತದಲ್ಲಿ ಅವರು ತಾವು ಬಂದು ನಿಂತಿದ್ದಾರೆ. ಬಂದು ನಿಂತಹ ಹನುಮಂತ ದೇವರು ಆಲೋಚನೆ ಮಾಡಿದ್ದಾರೆ, ಸೂರ್ಯಾಸ್ತ ಆಗುವವರೆಗೂ ನಾನು ಇಲ್ಲೇ ಇದ್ದು ಸೂರ್ಯಾಸ್ತವಾದ ಮೇಲೆ ಒಳಗೆ ಹೋಗ್ತೇನೆ. ಅರುಣೀಭವತೀದಾನೀಂ ತರಣಿಃ ತರುಣೋ ಯಥಾ ಅಸ್ತಂಗತೆಸ್ಮಿನ್ ಯಾಸ್ಯಾಮಿ ಮಾ ದ್ರಕ್ಷುಃ ಮಾಂಹಿ ರಾಕ್ಷಸಾಃ. ಯಾಕೆ ಸೂರ್ಯಾಸ್ತಕ್ಕಾಗಿ ಕಾದದ್ದು ಯಾಕೆ ಹನುಮಂತ ದೇವರು ಅಂದರೆ ಅವರು ಹೇಳ್ತಾರೆ, ಮಾ ದ್ರಕ್ಷುಃ ಮಾಂಹಿ ರಾಕ್ಷಸಾಃ, ನನ್ನನ್ನು ರಾಕ್ಷಸರು ನೋಡಬಾರ್ದು, ಹಾಗಾಗಿ ಸೂರ್ಯಾಸ್ತ ಆಗುವವರೆಗೆ ನಾನು ಕಾದು ಮತ್ತೆ ಒಳಗೆ ಹೋಗ್ತೇನೆ ಅಂತ ಅವರು ಹೇಳಿದರು ಅಂತ. ಆದರೆ ನಿಜವಾಗಿ ಯೋಚನೆ ಮಾಡಿದರೆ ರಾಕ್ಷಸರು ಹನುಮಂತ ದೇವರನ್ನು ಕಂಡ್ರೆ ಹನುಮಂತ ದೇವರಿಗೆ ಯಾವ ತೊಂದರೆಯೂ ಇಲ್ಲ. ಯಾಕೆಂದರೆ ರಾಕ್ಷಸರು ಹನುಮಂತ ದೇವರನ್ನ ಕಂಡಾಗ ಏನಾಯಿತು ಅನ್ನುವ ಕಥೆಯನ್ನು ನಾವು ಮುಂದೆ ಕೇಳ್ತೇವೆ. ಹಾಗಾಗಿ ಹನುಮಂತ ದೇವರು ರಾಕ್ಷಸರಿಗೆ ಹೆದರಿದವರಂತೆ ನಟನೆ ಮಾಡಿದ್ಯಾಕೆ? ಸೂರ್ಯ ಮುಳುಗುವವರೆಗೂ ನಾನಿಲ್ಲೇ ಇದ್ದು ಸೂರ್ಯ ಮುಳುಗಿದ ನಂತರ ನಾನು ಲಂಕೆಯನ್ನು ಪ್ರವೇಶ ಮಾಡ್ತೇನೆ ಎನ್ನುವ ಹನುಮಂತ ದೇವರ ನಿರ್ಧಾರಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಮಾಡಿದರೆ ಅವರು ಹೇಳ್ತಾ, ಹನುಮಂತ ದೇವರು ಈಗ ತಮ್ಮ ಬಲ ಪ್ರದರ್ಶನಕ್ಕಾಗಿ ಹೊರಟವರಲ್ಲ. ಹನುಮಂತ ದೇವರು ಬಂದದ್ದು ರಾಮದೇವರ ಕಾರ್ಯವನ್ನು ಪೂರೈಸುವ ಸಲುವಾಗಿ. ಹಾಗಾಗಿ ಯಾವತ್ತೂ ಗುಪ್ತಚಾರರಾಗಿ ಬಂದವರು, ಗುಪ್ತವಾಗಿ ಸಂಚಾರ ಮಾಡಲಿಕ್ಕೋಸ್ಕರವೇ ಬಂದವರು. ನನಗೇನು ಬೇಕಾದ ಶಕ್ತಿ ಇದೆ, ಯಾರು ನನ್ನನ್ನು ನೋಡಿದ್ರೆ ಏನು ಮಾಡಿ ಯಾರು ಅಂಥೇಳಿ ಎಲ್ಲರೂ ಕಾಣುವ ಹಾಗೆ ಅವರು ಓಡಾಟಗಳನ್ನು ನಡೆಸಬಾರದು, ಅವರ ವ್ಯವಹಾರಗಳಿರಬಾರ್ದು ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ಅವರು ತಾವು ತಮ್ಮನ್ನು ಗುಪ್ತವನ್ನಾಗಿ ಮಾಡಿಕೊಂಡು ತಾವು ಒಳಗೆ ಹೋಗುವ ನಿರ್ಣಯವನ್ನು ಮಾಡಿದ್ದಾರೆ. ಅದು ಹನುಮಂತ ದೇವರು ಹಾರಲಿಕ್ಕಾಗಿ ತೆಗೆದುಕೊಂಡಂತಹ ದೊಡ್ಡ ಶರೀರದಲ್ಲಿ ಇದ್ರಲ್ಲ, ಹಾಗಾಗಿ ಅವರು ಯೋಚನೆ ಮಾಡ್ತಾ ಅಂದುಕೊಂಡ್ರಂತೆ, ಅಣುಃಪುರೀಂ ಪ್ರವೇಕ್ಷ್ಯಾಮಿ ತಥೋನ್ವೇಷ್ಟುಂ ನೃಪಾತ್ಮಜಾಂ, ನಾನು ಅಣುವಾಗಿ ಈ ಪಟ್ಟಣವನ್ನು ಪ್ರವೇಶ ಮಾಡ್ತೇನೆ, ದೊಡ್ಡ ರೂಪದಿಂದಲ್ಲದೆ ಅಣುವಾದ ರೂಪದಿಂದ ಪಟ್ಟಣವನ್ನು ಪ್ರವೇಶ ಮಾಡ್ತೇನೆ ಎನ್ನುವ ನಿಶ್ಚಯವನ್ನು ಮಾಡಿಕೊಂಡಿದ್ದಾರೆ. ಮಾಡಿಕೊಂಡಂತಹ ಹನುಮಂತ ದೇವರು ತಾವು ಕೂಡಲೇ ಸಣ್ಣ ರೂಪವನ್ನು ಬಿಡಾಲ ಆಭಹ ಅಂತ ಹೇಳುತ್ತೆ, ಬೆಕ್ಕಿನಷ್ಟು ಸಣ್ಣ ಗಾತ್ರವನ್ನು ಹನುಮಂತ ದೇವರು ಸ್ವೀಕಾರ ಮಾಡಿದ್ದಾರೆ ಅಂತ. ಇನ್ನೊಂದೇನು ವಿಶೇಷ, ಅದ್ಯಾಕೆ ಬೆಕ್ಕಿನ ಹಾಗೆ ಅಂತ ಹೇಳಿದರು? ಸ್ಫುಟಾಣಿ ರೂಪ ಅಂದರೆ ಸಾಕಿತ್ತಲ್ಲ, ಅಂದರೆ ಈ ಬೆಕ್ಕದೊಂದು ಬಹಳ ವಿಚಿತ್ರವಾದ ಏನು ಪ್ರವೃತ್ತಿ, ಅದಕ್ಕೆ ಮೈಯಲ್ಲಿ ಮೂಳೆನೇ ಇಲ್ಲ ಅನ್ನೋ ಹಾಗೆ ಎಂಥ ಸಣ್ಣ ಜಾಗ ಇದ್ದರೂ ಅದರಲ್ಲಿ ನುಸುಳಿ ಹೋಗಿಬಿಡತ್ತೆ ಬೆಕ್ಕು. ಹಾಗೆ ಹನುಮಂತ ದೇವರು ಬೆಕ್ಕಿನಂತೆ ರೂಪವನ್ನು ತಗೊಂಡ್ರು ಅಂದರೆ ಬೆಕ್ಕಿನಷ್ಟು ಸಣ್ಣ ರೂಪವನ್ನು ತಗೊಂಡ್ರು ಅಂತ ಒಂದರ್ಥ. ಇನ್ನೊಂದರ್ಥ ಏನು ಅಂದರೆ, ಹೇಗೆ ಬೆಕ್ಕು ಎಂಥ ಅಡೆತಡೆ ಇದ್ದರೂ, ಎಷ್ಟು ಎತ್ತರ ಇದ್ದರೂ ಹಾರತ್ತೆ, ಎಷ್ಟು ಕೆಳಗಿದ್ರೂ ಹೋಗುತ್ತೆ, ಹೀಗೆ ಹೋಗುತ್ತೋ ಹಾಗೆ ಇಡೀ ಲಂಕಾಪಟ್ಟಣವನ್ನು ಹನುಮಂತ ದೇವರು ಅವರು ಹುಡುಕಲಿಕ್ಕೆ ಯೋಚನೆ ಮಾಡಿದ್ದಾರೆ. ಹಾಗಾಗಿ ತಾವು ಯೋಗೈಶ್ವರ್ಯ ಬಲೇನೈವ, ಯೋಗೈಶ್ವರ್ಯದ ಪ್ರಭಾವದಿಂದಾಗಿ ದೊಡ್ಡ ರೂಪದಿಂದ ಸಣ್ಣ ರೂಪಕ್ಕೆ ತಾವು ಬಂದಿದ್ದಾರೆ. ಬಂದರೆ ಹನುಮಂತ ದೇವರು ಲಂಕಾಪಟ್ಟಣವನ್ನು ಪ್ರವೇಶ ಮಾಡಿದ್ದಾರೆ. ಹೇಗಿದೆ ಲಂಕಾಪಟ್ಟಣ? ಅವರು ಹೇಳ್ತಾರೆ, ಮತ್ತ ಪ್ರಮತ್ತ ಸ್ತ್ರೀ ಪುಂಸ್ಕಂ ಪುರಂ ಶುದ್ಧಿ ವಿವರ್ಜಿತಂ ಆಭಿಚಾರ ಇವ ಕ್ರೂರಃ ಪ್ರದೋಷೇ ಪ್ರಾಪ್ತವಾನ್ ಕಪಿಃ. ಕ್ರೂರವಾದ ಆಭಿಚಾರ ಕ್ರಿಯೆಯಂತೆ, ಆಭಿಚಾರ ಕ್ರಿಯೆ ಅಂದರೆ ಏನು ಮಾಟ ಮಂತ್ರ ಅಂತ ಕರಿತೀವಲ್ಲ ಅಂಥದ್ದು, ಅಂತಹ ಕ್ರಿಯೆಯಂತೆ ಹನುಮಂತ ದೇವರು ಲಂಕಾಪಟ್ಟಣವನ್ನು ಪ್ರವೇಶ ಮಾಡಿದರು. ಲಂಕೆ ಆಗ ಹೇಗಿತ್ತು? ಮತ್ತ ಪ್ರಮತ್ತ ಸ್ತ್ರೀ ಪುಂಸ್ಕಂ, ಎಲ್ಲ ಮದಿಸಿದ ಗಂಡಸರು ಹೆಂಗಸರಿಂದ ತುಂಬಿಕೊಂಡಿತ್ತು. ಜೊತೆಗೆ ಶುದ್ಧಿ ವಿವರ್ಜಿತಂ ಅನ್ನತ್ತು, ಶುದ್ಧಿ ಅನ್ನುವ ಹೆಸರೂ ಇರಲಿಲ್ವಂತಲ್ಲಿ, ಅಷ್ಟು ಅಶುದ್ಧವಾದ ಮದಿಸಿದ ಸ್ತ್ರೀ ಪುರುಷರಿಂದ ಕೂಡಿದಂತಹ ಲಂಕಾಪಟ್ಟಣವಾಗಿದೆ ಅದು. ಹಾಗಾಗಿ ಇದರಲ್ಲಿ ಏನೆಂದರೆ ಇನ್ನೊಂದು ಸೂಚನೆ, ನಾವು ಎಷ್ಟು ಶುದ್ಧವಾಗಿದ್ದೇವೋ ಅಷ್ಟು ದುಷ್ಟಶಕ್ತಿಗಳಿಂದ ನಮಗೆ ರಕ್ಷಣೆ ಇದೆ. ನಾವು ಅಶುದ್ಧವಾಗಿದ್ದರೆ ದುಷ್ಟಶಕ್ತಿಗಳು ನಮ್ಮನ್ನು ಪ್ರವೇಶ ಮಾಡ್ತಾವೆ.
ಆದ್ದರಿಂದ ನಾವು ಶುದ್ಧರಾಗಿದ್ದರೆ ದುಷ್ಟಶಕ್ತಿಗಳ ಪ್ರವೇಶ ನಮ್ಮಲ್ಲಿ ನಡೆಯೋಲ್ಲ ಅಂತ ತೋರಿಸ್ಲಿಕ್ಕೇನೋ ಎಂಬಂತೆ ಅಶುದ್ಧವಾದ ಆ ಪಟ್ಟಣವನ್ನು ದುಷ್ಟ ಶಕ್ತಿ ಅಶುದ್ಧನಾದ ಮಾನವನನ್ನು ಪ್ರವೇಶ ಮಾಡಿ ಅವನನ್ನು ನಾಶ ಮಾಡುವಂತೆ ಆ ಲಂಕಾ ಪಟ್ಟಣವನ್ನು ಅವರು ತಾವು ಪ್ರವೇಶ ಮಾಡಿದರೆ ಎದುರುಗಡೆ ಲಂಕಿಣಿ ತಾನು ಬಂದಿದ್ದಾಳೆ. ಲಂಕಾಪಟ್ಟಣದ ಆಕೆ ಅಧಿದೇವತೆ, ಗ್ರಾಮ ದೇವತೆ. ಆಕೆ ತಾನು ರೂಪವನ್ನು ಧಾರಣೆ ಮಾಡಿ ಎದುರಿಗೆ ಬಂದಿದ್ದಾಳೆ. ಎದುರಿಗೆ ಬಂದು ಕಸ್ತ್ವಂ ಪುರಪ್ರವೇಶೀತಿ ಭರ್ತ್ಸಯಂತಿ ನದಂತ್ಯುತ ತಾಡಯಾಮಾಸ ತಂ ಚಂಡಿ ಸ್ತ್ರೀರೂಪ ಪುರದೇವತಾಕೆ ಪುಟ್ಟ ರೂಪದಲ್ಲಿ ಲಂಕಾಪಟ್ಟಣದ ಒಳಗೆ ಹೋಗಬೇಕು ಅಂತ ಹೊರಟ ಹನುಮಂತ ದೇವರ ಎದುರಿಗೆ ತಾನು ಬಂದು ನಿಂತಂದ್ಲು. ನಗರವನ್ನು ನನ್ನ ಅನುಮತಿ ಇಲ್ಲದೆ ಪ್ರವೇಶಿಸ್ತಾ ಇರುವ ನೀ ಯಾರು ಅಂತ ಪ್ರಶ್ನೆ ಮಾಡ್ತಾ ಜೋರಾಗಿ ಕೂಗ್ತಾ ಹನುಮಂತ ದೇವರನ್ನು ಹೊಡೆದ್ಲಂತಾಕಿ. ಹನುಮಂತ ದೇವರನ್ನು ಹೊಡೆದ್ರೆ ಎಷ್ಟು ಚೆನ್ನಾಗಿದೆ ಅಂದರೆ, ಹನುಮಂತ ದೇವರು ಯೋಚನೆ ಮಾಡಿದ್ರಂತೆ, ಇವಳು ನನಗೆ ಹೊಡೆದ್ಲು, ನಾನು ಇವಳನ್ನು ದಾಟ್ಕೊಂಡು ಒಳಗೆ ಹೋಗಬೇಕು, ಆದರೆ ಇವಳನ್ನು ಕೊಲ್ಲುವ ಹಾಗಿಲ್ಲ. ಯಾಕೆ ಅಂದರೆ ಸ್ತ್ರೀಚೇತಿ ಮನ್ಯಮಾನೇನ, ರಾಮಾಯಣ ಹೇಳುತ್ತೆ ಇವಳು ಹೆಣ್ಣು ಅಂತ ಭಾವಿಸಿ ಅವಳಿಗೆ ಹಿಂಸೆ ಮಾಡಲಿಲ್ಲಂತೆ. ಆದ್ದರಿಂದ ಏನು ಮಾಡಿದ, ಅಚಿಕೀರ್ಷುಃ ಕಪಿವರಃ ಸ್ತ್ರೀವಧಂ ಸಂಜುಗುಪ್ಸಿತಂ ವಾಮೋ ವಾಮಕರಾಗ್ರೇಣ ತಾಮ್ಮನಾಕ್ ಪ್ರತ್ಯತಾಡಯತ್. ಸ್ತ್ರೀಯನ್ನು ಕೊಲ್ಲೋದು ಉಚಿತವಲ್ಲ ಅಂತ ಭಾವಿಸಿದ ಹನುಮಂತ ದೇವರು ಹೊಡೆದದ್ದಕ್ಕೆ ಪ್ರತಿಯಾಗಿ ಎಡಗೈ ತುದಿಯಿಂದ ಒಮ್ಮೆ ಹೀಗಂದ್ರಂತ ಅವಳಿಗೆ. ಇದೇನು ಭಾರಿ ವಿಚಿತ್ರ. ಯಾಕೆಂದರೆ ಲಂಕಾಪಟ್ಟಣಕ್ಕೆ ಬರೋಕ್ಕೆ ಮುಂಚೆ ಲಂಕಿಣಿಯನ್ನು ಇವರು ನಿಂತ್ರಲ್ಲ, ಇದು ನಿಂತದ್ದು ಲಂಕಿಣಿಯನ್ನು ಕೊಲ್ಲದೇ ಬಿಟ್ಟದ್ದು ಯಾಕೆ ಅಂದರೆ ರಾಮಾಯಣವು ಹೇಳಿತು, ಸಂಗ್ರಹ ರಾಮಾಯಣವು ಹೇಳಿತು ಹೆಣ್ಣನ್ನು ಕೊಲ್ಲಬಾರದು ಅನ್ನೋ ಕಾರಣಕ್ಕೆ ಅಂತ. ಆದರೆ ವಿಚಾರ ಮಾಡಿದರೆ ಸಮುದ್ರ ಮಾರ್ಗದಲ್ಲಿ ಬರುವಾಗಲೇ ಸಿಂಹಿಕೆಯನ್ನು ಕೊಂದೇ ಬಂದದ್ದು ಹನುಮಂತ ದೇವರು. ಸಿಂಹಿಕೆ ಏನು, ಹೆಣ್ಣೆ ಆಕೆ, ರಕ್ಕಸಿ. ಹಾಗಾದರೆ ಒಂದು ಕಡೆ ಕೊಲ್ಲುವಾಗ ಹೆಣ್ಣನ್ನು ಕೊಲ್ಬೋದು, ಇನ್ನೊಂದು ಕಡೆ ಕೊಲ್ಲುವಾಗ ಹೆಣ್ಣನ್ನು ಕೊಲ್ಲಬಾರ್ದ, ಏನಿದು? ಅದಕ್ಕೆ ಇಲ್ಲೊಂದು ವಿಶೇಷ ಅಂಶ ಇದೆ. ಏನಪ್ಪ ಅಂದರೆ, ಆ ಯಾವ ಸಿಂಹಿಕೆ ಇದ್ದಾಳಲ್ಲ ಆಕೆ ದುಷ್ಟೆ. ಲಂಕಿಣಿ ಸ್ವಾಭಾವಿಕವಾಗಿ ದುಷ್ಟಬುದ್ಧಿಯವಳಲ್ಲ, ಮತ್ತು ದುರ್ಗಾದೇವಿಯ ಪರಿವಾರಭೂತಳಾದಂತಹ ಒಬ್ಬ ದೇವತಾ ಸ್ತ್ರೀ ಸ್ವರೂಪದಿಂದ ಲಂಕಾಪುರದ ಅಭಿಮಾನಿ ದೇವತೆಯಷ್ಟೇ. ಆಕೆ ರಕ್ಕಸಿ ಅಲ್ಲ, ದುಷ್ಟ ಸ್ವಭಾವದವಳಲ್ಲ. ಆದ್ದರಿಂದಾಗಿ ಆಕೆಯನ್ನು ಹನುಮಂತ ದೇವರು ಸಂಹಾರ ಮಾಡಲಿಲ್ಲ, ಸಿಂಹಿಕೆಯನ್ನು ಸಂಹಾರ ಮಾಡಿದರು. ಹಾಗಾಗಿ ಇವರನ್ನು ಸಂಹಾರ ಮಾಡದೆ ಎಡಗೈ ತುದಿಯಿಂದ ಮುಟ್ಟಿದ್ರಂತೆ. ಮುಟ್ಟಿದ ಮಾತ್ರದಿಂದ ಅವಳೆಲ್ಲ ದೇಹದಲ್ಲಿ ಎಲ್ಲ ಇಂದ್ರಿಯಗಳು ಶಕ್ತಿಯನ್ನು ಕಳೆದುಕೊಂಡ ಹಾಗೆ ಅವಳಿಗೆ ಏಟು ಬಿತ್ತಂತೆ. ಸುಮ್ಮನೆ ಎಡಗೈಯಿಂದ ಮುಟ್ಟಿದ್ದಷ್ಟೇ. ಶ್ರೀನಿವಾಸ ಕಲ್ಯಾಣದಲ್ಲೂ ಹೀಗೆ ಕಥೆ ಕೇಳ್ತೇವೆ. ಕಲ್ಯಾಣದ ಪ್ರಾರಂಭದಲ್ಲಿ ಶೇಷಾಚಲ ಪರ್ವತ ಅಂತ ಯಾಕೆ ಅದಕ್ಕೆ ಹೆಸರು ಅಂತ ಶತಾನಂದರ ಉತ್ತರವನ್ನು ನೋಡುವಾಗ ಅಲ್ಲಿ ಅವರು ಹೇಳ್ತಾರೆ, ಇಡೀ ಪರ್ವತವನ್ನು ಶೇಷದೇವರು ಚೆನ್ನಾಗಿ ಸುತ್ತಿ ಗಟ್ಟಿಯಾಗಿ ಹಿಡಿದು ನಿಂತರು. ಅದನ್ನು ವಾಯುದೇವರು ಕನಿಷ್ಠಾಂಗುಲಿ ಸಂಸ್ಪರ್ಶವನ್ನು ಮಾಡಿದರು. ಬರೀ ಕಿರುಬೆರಳಿಂದ ಹೀಗೆ ಮುಟ್ಟಿದ್ದಕ್ಕೆ ಆ ಇಡೀ ಪರ್ವತ ಅದನ್ನು ಸುತ್ತಾಕೊಂಡ ಶೇಷದೇವರು ಎಲ್ಲ ಲಕ್ಷಾಂತರ ಯೋಜನೆಗಳಷ್ಟು ದೂರದಲ್ಲಿ ಹೋಗಿಬಿಟ್ರು ಅಂತ ಶ್ರೀನಿವಾಸ ಕಲ್ಯಾಣ ಭವಿಷ್ಯೋತ್ತರ ಪುರಾಣ ಹೇಳುವಂಥದ್ದು. ಅದನ್ನೆಲ್ಲ ನೆನಪಿಗೆ ತಂದುಕೊಳ್ಳುವಂತೆ ಹನುಮಂತ ದೇವರು ಎಡಗೈ ತುದಿಯಿಂದ ಸುಮ್ಮನೆ ಮುಟ್ಟಿದರೆ ಆಕೆ ತಾನು ಹೊಡೆತ ತಿಂದ ಬಾಳೆ ಮರದಂತೆ ಅಲ್ಲಾಡಿ ಹೋದ್ಲು, ಕೈ ಮುಗಿದ್ಲು. ನಡುಗೋ ಧ್ವನಿಯಿಂದ ನಡುಬಾಗಿಸಿ ಹನುಮಂತ ದೇವರನ್ನು ಪ್ರಾರ್ಥನೆ ಮಾಡ್ತಾ ಅಂತಾಳೆ, ಸ್ವಾಗತಂ ತೇ ಮಹಾಭಾಗ ಜಾನೇ ತ್ವಾಂ ಬ್ರಹ್ಮಣೋ ಗಿರ. ಮಹಾಭಾಗ, ಮಹಾತ್ಮ, ನಿಂಗೆ ಸ್ವಾಗತ ಅಂದ್ಲಂತ. ನಿನ್ನ ಬಗ್ಗೆ ನನಗೆ ಗೊತ್ತು. ಅಲ್ಲ, ನನ್ನ ಬಗ್ಗೆ ನಿಂಗೆ ಹೆಂಗೆ ಗೊತ್ತು? ಯಾರಾದರೂ ನಾ ಬರ್ತೀನಿ ಮುಂಚೆನೇ ಹೇಳಿಬಿಟ್ರಾ? ಆಕೆ ಅಂತಾಳೆ, ಇಲ್ಲ, ಬ್ರಹ್ಮದೇವರೇ ಹೇಳಿದ್ರು, ಈಗ ನಿನ್ನಂಥ ಒಬ್ಬ ಕಪಿ ಬರ್ತಾನೆ ಅಂತ ಬ್ರಹ್ಮದೇವರೇ ಹೇಳಿದ್ರು ಅಂತ. ಅದೇನೆಂದರೆ, ಈ ಲಂಕಿಣಿಗೆ ಬ್ರಹ್ಮದೇವರು ವರವನ್ನು ಕೊಡೋ ಸಂದರ್ಭಕ್ಕೆ ಅವರು ಹೇಳಿದ್ರಂತೆ, ಲಂಕೆಗೆ ಸಂಕಟ ಬರುವ ಸಂದರ್ಭದಲ್ಲಿ ಹೇಗೆ ಗೊತ್ತಾಗುತ್ತೆ ಲಂಕೆಗೆ ಇನ್ನು ಸಂಕಟ ಬರುತ್ತೆ, ಇನ್ನೇನು ಸ್ವಲ್ಪ ದಿವಸದಲ್ಲಿ ಲಂಕಾಪಟ್ಟಣಕ್ಕೆ ದೊಡ್ಡ ಆಪತ್ತು ಕಾದಿದೆ ಅಂತ ಗೊತ್ತಾಗೋದು ಹೇಗಪ್ಪ ಅಂದರೆ, ಲಂಕಾಪಟ್ಟಣಕ್ಕೆ ಸಂಕಟ ಬರುವ ಕಾಲ ಹತ್ತಿರ ಬಂದಾಗ ಕಪಿ ನಿನ್ನನ್ನು ಸೋಲಿಸತ್ತೆ ಅಂತ ಅವರು ಬ್ರಹ್ಮದೇವರು ಲಂಕಿಣಿಗೆ ಹೇಳಿದ್ರಂತೆ, ಲಂಕಾಪಟ್ಟಣದ ಅಭಿಮಾನಿ ದೇವತೆಗೆ.
ಹಾಗಾಗಿ ಲಂಕಿಣಿ ಹೇಳ್ತಾಳೆ, ನನಗೆ ಇದರ ಸೂಚನೆ ಮೊದಲೇ ಸಿಕ್ಕಿತ್ತಪ್ಪ, ಇನ್ನು ಲಂಕಾಪಟ್ಟಣದ ಅವಸಾನ ಪ್ರಾರಂಭ ಆಯಿತು ಅಂತ ನಾನು ಅರ್ಥ ಮಾಡಿಕೊಳ್ತೇನೆ, ನಿನಗೆ ಸ್ವಾಗತ ಅಂತ ಸ್ವಾಗತ ಮಾಡ್ತಾ ಆಕೆ ಅಂತಾಳೆ, ವೀರ ವೀರ ಪ್ರಣಯಿನಿ ಮೃಗ ಯಸ್ವ ಮೃಗೇ ಕ್ಷಿಣಿಂ. ನೀನು ಹನುಮಂತ ನೋಡಿ, ಆಕೆ ಹನುಮಂತ ಏನು ಹೇಳಲಿಲ್ಲ, ಆದರೆ ಆಕೆನೇ ಹೇಳಿಬಿಟ್ಲು, ಹನುಮಂತ ನೀ ಒಳಗೆ ಹೋಗು, ಸೀತೆಯನ್ನು ಹುಡುಕು, ನನ್ನನ್ನು ಕ್ಷಮಿಸು ಅಂತ ಆಕೆ ತಾನು ಪ್ರಾರ್ಥನೆ ಮಾಡಿದರೆ ಲಂಕಿಣಿಯನ್ನು ಹನುಮಂತ ಆಯಿತು ಹೆದರಬೇಡ ಅಂತ ಹಾಗೆ ಬಿಟ್ಟು ಹಿಂಬಾಗಿಲಿನಿಂದಾಗಿ ಅದ್ವಾರೇಣ ಬಲೋದಾರ ಪ್ರವಿವೇಶ ರಿಪೋ ಪುರೀಂ. ಹನುಮಂತ ದೇವರು ಹಿಂಬಾಗಿಲಿಂದ ಲಂಕಾಪಟ್ಟಣದ ಒಳಗೆ ಹೋದ್ರಂತ. ಇದೇನು ಹಿಂಬಾಗಿಲಿಂದ ಹೋಗೋದು? ಹಿಂಬಾಗಿಲಿಂದ ಯಾಕೆ ಹೋಗ್ತಾರೆ ಅಂದರೆ ಸಾಮಾನ್ಯವಾಗಿ ಅಲ್ಲಿ ಸೆಕ್ಯುರಿಟಿ ಕಮ್ಮಿ ಇರುತ್ತೆ ಅಂತ. ಆದರೆ ಹನುಮಂತ ದೇವರಿಗೆ ಭಯ ಇತ್ತ, ಮುಂಬಾಗಿಲಿಂದ ಹೋದರೆ ಯಾರಾದರೂ ನನ್ನನ್ನು ತಡೆದ್ರೆ, ಯಾರಾದರೂ ಹೊಡೆದು ಬಡದು ಮಾಡಿಬಿಟ್ರೆ. ಅದಕ್ಕಿಲ್ಲೊಂದು ಒಳ್ಳೆ ವಿಶೇಷಣ ಕೊಡ್ತಾ ಹನುಮಂತ ದೇವರ ಬಗ್ಗೆ ಹೇಳ್ತಾ ಬಲೋದಾರಹ ಅಂದರು. ಬಲೋದಾರಹ ಅಂದರೆ ಬಲಿಷ್ಠ ಅಂತ ಅರ್ಥ. ಮಹಾಬಲಿಷ್ಠರಾದರೂ ಹನುಮಂತ ದೇವರು ಹಿಂಬಾಗಿಲಿಂದ ಹೋದ್ರಂತೆ. ಯಾಕೆ ಹೋದರು ಅಂದರೆ ಅದೊಂದು ಶಾಸ್ತ್ರ ಅಂತ ಹೇಳುತ್ತೆ. ಏನಂದರೆ ಯಾರು ನಮಗೆ ತುಂಬ ಆತ್ಮೀಯರಿದ್ದಾರೋ ಅವ್ರ ಮನೆಗೆ ಹೋಗುವಾಗ ಹಿಂಬಾಗಿಲಿಂದ ಹೋಗಬಾರ್ದಂತ, ಮುಂಬಾಗಿಲಿಂದ ಹೋಗ್ಬೇಕಂತ. ಅದಕ್ಕೋಸ್ಕರ ಈ ಮನೆಯಲ್ಲೆಲ್ಲ ಹಿರಿಯರಿದ್ದರೆ ಹಿಂಬಾಗಿಲಿಂದ ಆಚೆ ಹೋಗೋದು ಆಫೀಸಿಗೆ, ಆಫೀಸಿಂದ ಬಂದಮೇಲೆ ಹಿಂಬಾಗಿಲಿಂದ ಒಳಗೆ ಬರೋದೆಲ್ಲ ಮಾಡ್ತಾಯಿದ್ರೆ ಬೈತಾರೆ. ಯಾಕೆ ಹಿಂಬಾಗಿಲಿಂದ ಓಡಾಡ್ತೇವೆ, ಮುಂದ್ಗಡೆ ಬಾಗಿಲಿಂದ ಬಾ ಅಂತ. ಯಾಕೆ ಅಂದರೆ ಅದ್ವಾರೇಣ ರಿಪೋರ್ಗೇಹಂ ದ್ವಾರೇಣ ಸುಹೃದೋಗೃಹಾನ್ ಅಂತ ಧರ್ಮಶಾಸ್ತ್ರ. ಶತ್ರುಗಳ ಮನೆಯನ್ನು ಪ್ರವೇಶ ಮಾಡುವಾಗ ಮುಖ್ಯದ್ವಾರದಿಂದ ಒಳಗೆ ಹೋಗಬಾರ್ದು, ಹಿಂಬಾಗಿಲಿಂದ ಬರಬೇಕು. ನಮ್ಮ ಆತ್ಮೀಯರಾದವರು ಸುಹೃಜ್ಜನರ ಮನೆಯನ್ನು ಪ್ರವೇಶ ಮಾಡುವಾಗ ಹಿಂಬಾಗಿಲು ಅದ್ವಾರದಿಂದೆಲ್ಲ ಬರಬಾರದು, ಮುಖ್ಯದ್ವಾರದಿಂದ ಒಳಗೆ ಬರಬೇಕು.